ರಾಜ್ಯದ ಸಿಎಂ ಆಗಿ ಹುದ್ದೆ ಅಲಂಕರಿಸಲಿರೋ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಸಿಎಲ್ಪಿ ಸಭೆಯಲ್ಲಿ ಡಿಕೆಶಿ ಹೆಸರು ಅಧಿಕೃತ ಘೋಷಣೆ. ಡಿಕೆಶಿ ಸಂಪುಟದಲ್ಲಿ ಯಾರಿರ್ತಾರೆ ಯಾರಿರಲ್ಲ ಅನ್ನೋ ಚರ್ಚೆ ಕೂಡ ಈಗ ಆರಂಭ ಆಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಸಂಪುಟ ರಚನೆ ಬಗ್ಗೆಯೇ ಹೆಚ್ಚಿದ ಸರ್ಕಸ್. ಈಗ ಡಿಸಿಎಂ ಹುದ್ದೆಯ ಮೇಲೆಯೇ ಎಲ್ಲರ ಕಣ್ಣಿದೆ, ಎಲ್ಲರ ಚಿತ್ತ ಇದೆ. ಆದಷ್ಟು ಕಡಿಮೆ ಡಿಸಿಎಂ ಹುದ್ದೆಯನ್ನು ನೀಡೋ ಬಗ್ಗೆ ಡಿಕೆಶಿಗೆ ಆಪ್ತರು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಯಾರು ಹಾಗೂ ಎಷ್ಟು ಡಿಸಿಎಂ ಹುದ್ದೆ ಸೃಷ್ಟಿ ಆಗುತ್ತೆ ಅನ್ನೋ ಕುತೂಹಲ ಇದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಗಣಪತಿ, ನೋಡಿ, ಈಗ 4 ಡಿಸಿಎಂ ಹುದ್ದೆ ಸೃಷ್ಟಿಯಾಗುತ್ತೆ ಅನ್ನೋ ಚರ್ಚೆಗಳು ಆಗ್ತಾ ಇದೆ. 4 ಪ್ರಮುಖ ಸಮುದಾಯಗಳಿಗೆ ಡಿಸಿಎಂ ಹುದ್ದೆ ಕೊಡಬೇಕು ಅಂತ. ಬಟ್ ಡಿಕೆಶಿ ಕ್ಯಾಬಿನೆಟ್ ಅಲ್ಲಿ ಯಾರಿರ್ತಾರೆ ಯಾರಲ್ಲ, ಮಂತ್ರಿಗಳು ಯಾರು, ಉಪಮುಖ್ಯಮಂತ್ರಿಗಳು ಯಾರು ಅನ್ನೋ ಚರ್ಚೆ ಜೋರು. ಮತ್ತೊಂದು ಕಡೆ ಒಂದು ಸಲಹೆ ಕೂಡ ಬಂದಿದೆಯಂತೆ. ನಿಜಾನ? ಏನು ಸಲಹೆ ಹಾಗಾದ್ರೆ? ಕೊಟ್ಟಿದ್ಯಾರು? ಖಂಡಿತ ಮಧುಸೂದ, ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣ ಬಳಿಕ ಒಂದಷ್ಟು ಸಂಪುಟ ರಚನೆಯ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರಿರ್ತಾರೆ ಯಾರಿರಲ್ಲ, ಯಾರನ್ನ ಸೇರಿಸ್ಕೋಬೇಕು, ಯಾವ ಸಮುದಾಯದವರನ್ನ ಸೇರಿಸ್ಕೋಬೇಕು ಅಂತ ಒಂದಷ್ಟು ಚರ್ಚೆ ನಡೀತಾ ಇದ್ರೆ, ಇಲ್ಲಿ ಡಿಸಿಎಂ ಹುದ್ದೆಗಳು ಎಷ್ಟು ಸೃಷ್ಟಿ ಆಗುತ್ತೆ ಅಂದ್ರೆ, ಈ ಹಿಂದೆ ಡಿಸಿಎಂ ಹುದ್ದೆ ಒಂದೇ ಇತ್ತು. ಅಂದ್ರೆ ಸಿದ್ದರಾಮಯ್ಯ ಅವರ ಸಿಎಂ ಆಗಿರುವಂತ ಸಂದರ್ಭದಲ್ಲಿ ಡಿಸಿಎಂ ಹುದ್ದೆ ಒಂದೇ ಒಂದಿತ್ತು. ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದಾಗ ಡಿಸಿಎಂ ಹುದ್ದೆ ಎಷ್ಟು ಸೃಷ್ಟಿ ಮಾಡ್ತಾರೆ, ಎಷ್ಟು ಸೃಷ್ಟಿ ಮಾಡ್ಬೋದು ಅಂತ ಒಂದಷ್ಟು ಚರ್ಚೆಯನ್ನು ನಡೀತಾ ಇರುವಂತ ಸಂದರ್ಭದಲ್ಲಿ ಹೆಚ್ಚಾಗಿ ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡಿದ್ಯಾದಲ್ಲಿ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಥ್ರೆಟ್. ಅಂದ್ರೆ ಒಂದು ಲೆಕ್ಕಾಚಾರದಲ್ಲಿ ಡಿಸಿಎಂ ಹುದ್ದೆ ಹೆಚ್ಚಾದಾಗಲೂ ಕೂಡ ಟೆನ್ಷನ್ಗಳು ಜಾಸ್ತಿ ಆಗುತ್ತೆ. ಅಂದ್ರೆ 1 ಅಥವಾ 2 ಡಿಸಿಎಂ ಹುದ್ದೆ ಏನಾದರೂ ಸೃಷ್ಟಿ ಮಾಡಿದ್ಯಾದಲ್ಲಿ ಅವರೆಲ್ಲರೂ ಕೂಡ ಡಿಸಿಎಂ ಅವರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಮಾತು ಕೇಳ್ತಾರೆ. ಆದ್ರೆ ಸಿಎಂ ಹಾಗೂ ಡಿಸಿಎಂ ನಡುವಿನ ಬಾಂಧವ್ಯ ಅಥವಾ ಸಮಾಲೋಚನೆಗಳು ಒಂದೇ ರೀತಿಯಲ್ಲಿರುತ್ತೆ. ಆದ್ರೆ 3-4 ಡಿಸಿಎಂ ಹುದ್ದೆಗಳು ಸೃಷ್ಟಿಯಾಗಿದ್ದೆ ಆದಲ್ಲಿ ಒಂದಷ್ಟು ಮಾತುಕತೆ ಇರ್ಬೋದು, ಒಂದಷ್ಟು ಸಮಾಲೋಚನೆ ಇರೋದು ವಿಭಿನ್ನ ರೀತಿಯಲ್ಲಿರುತ್ತೆ. ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಿದ್ಯಾದಲ್ಲಿ 2 ಅಥವಾ 3 ಅಥವಾ 1 ಅಥವಾ 2 ಈ ರೀತಿಯಾದಂತಹ ಡಿಸಿಎಂ ಹುದ್ದೆಯನ್ನು ಸೃಷ್ಟಿ ಮಾಡಿ. ಅಕಸ್ಮಾತ್ ಹೆಚ್ಚಿಗೆ ಆಗಿದ್ಯಾದಲ್ಲಿ ಒಂದಷ್ಟು ಸಮುದಾಯದ ವೈಫಲ್ಯಗಳು ಕಾಣುತ್ತೆ, ಅಥವಾ ಒಂದಷ್ಟು ನಮ್ಮ ನಾಯಕನ ಮಾತು ಕೇಳಲಿಲ್ಲ, ನಮ್ಮ ಡಿಸಿಎಂ ಅಂತ ನಮ್ಮ ಉಪಮುಖ್ಯಮಂತ್ರಿ ಮಾತು ಕೇಳಲಿಲ್ಲ ಡಿಸಿಎಂ ಅನ್ನೋದು ಕೂಡ ಒಂದಷ್ಟು ಲೆಕ್ಕಾಚಾರ ಬರುತ್ತೆ. ಈ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ಇಟ್ಟು ಒಂದು ರೀತಿಯಾಗಿ ಈ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅಂತ ಅವರ ಆಪ್ತ ವಲಯದ ನಾಯಕರೇ ಈಗಾಗಲೇ ಡಿ ಕೆ ಶಿವಕುಮಾರ್ ಬಳಿ ಚರ್ಚೆಯನ್ನು ಮಾಡ್ತಿರುವಂಥದ್ದು. ಏಕಾಏಕಿ 4 ಡಿಸಿಎಂ ಹುದ್ದೆ ಸೃಷ್ಟಿಯಾಗಿದೆ ಅದರಲ್ಲಿ ಆ 4 ನಾಯಕರು ಯಾರ್ಯಾರು? ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವರ ನಡೆಗಿಂತಲೂ ಕೂಡ ಹೆಚ್ಚಾಗಿ ಹಿರಿಯ ನಾಯಕರನ್ನ ಸೇರಿಸ್ಕೋಬೇಕಾ? ಅಕಸ್ಮಾತ್ ಆ ಹಿರಿಯ ನಾಯಕರನ್ನ ಮಾತು ನಾಳೆ ಸಿಎಂ ಅವರು ಕೇಳಲ್ವಾ? ಈ ಎಲ್ಲ ಲೆಕ್ಕಾಚಾರಗಳು, ಈ ಎಲ್ಲ ಕುತೂಹಲಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುತ್ತೆ. ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಹುದ್ದೆ ಸೃಷ್ಟಿ ಆಗಿದೆ ಅದಲ್ಲಿ ಹೆಚ್ಚಾಗಿ ಹುದ್ದೆಯನ್ನು ಸೃಷ್ಟಿ ಮಾಡ್ಕೋತಾರೋ ಅಥವಾ ಕಡಿಮೆ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಿ ಅವರ ಮಾತು ಕೇಳುವ ಲೆಕ್ಕಾಚಾರದಲ್ಲಿ ಇಟ್ಕೋತಾರ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇದೆ. ಆದರೆ ಅವರು ಆಪ್ತರು ಹೇಳಿರೋ ಪ್ರಕಾರ ಕಡಿಮೆ ಡಿಸಿಎಂ ಹುದ್ದೆ ಸೃಷ್ಟಿಯಾಗಿದ್ದಲ್ಲಿ 2 ವರ್ಷ ಯಾವುದೇ ಸಮಸ್ಯೆ ಇಲ್ಲದೇನೆ ಅಥವಾ ಸ್ವಪಕ್ಷದ ಯಾವುದೇ ಒಂದಷ್ಟು ಅಸಮಾಧಾನ ಇಲ್ಲದೇನೆ ಆಡಳಿತ ನಡೆಸಬಹುದು ಅಂತ ಒಂದಷ್ಟು ಸಲಹೆಯನ್ನ ಮಾಡಿರುವಂತದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.